ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಲೋಹಗಳು ಅಲೋಹಗಳು ಎಂಬ ಪಾಠದ LBA ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇದು ಎರಡನೇ ಪುಸ್ತಕದಲ್ಲಿರತಕ್ಕಂಥ ಮೊದಲನೇ ಪಾಠ ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ LBA ಪ್ರಶ್ನೆ ಪತ್ರಿಕೆ. ಓಕೆನಾ. ಸೊ ಒಟ್ಟು ಟೋಟಲ್ ಆಗಿ 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ. 10ನೇ ತರಗತಿ 20 ಅಂಕ, ಸಮಯ 40 ನಿಮಿಷ ಆಗಿರ್ತದೆ. ಸೊ ಇಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಹಾಗೆ 3 ಅಂಕದ ಪ್ರಶ್ನೆಗಳು ಕೂಡ ಕಂಡುಬರ್ತವೆ. ಅದನ್ನು ನೋಡ್ತಾ ಹೋಗೋಣ ನಾವು. ಸೊ ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಸೊ 1 × 3 ಪ್ರಶ್ನೆಗಳು, 1 ಅಂಕ ಅಂದರೆ 3 ಅಂಕ ದೊರೀತದೆ. ಸೊ ಮೊದಲೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. Fe + CuSO4 gives rise to FeSO4 + Cu. ಹಾಗೆ Zn + FeSO4 gives rise to ZnSO4 + Fe ಅಂತ 2 ಸಮೀಕರಣಗಳನ್ನು ನಿಮಗೆ ಈಗಾಗಲೇ ನೀಡಿದ್ದಾನೆ. ಸೊ ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಅಂತ ಕೇಳಿದ್ದಾನೆ. ಸೊ ಯಾವುದು ಜಾಸ್ತಿ ಇರ್ತದಲ್ಲ ಅದಕ್ಕಿಂತ ಕೆಳಗಡೆ ಬರುತ್ತಾ ಹೋಗಬೇಕಾಗ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. Zn, ಆಮೇಲೆ Fe, ಆಮೇಲೆ Cu. Cuಗಿಂತ ಜಾಸ್ತಿ Fe ಇದೆ, Feಗಿಂತ ಜಾಸ್ತಿ Zn ಇದೆ. ಅಂದರೆ ಕ್ರಿಯಾಶೀಲತೆ. ಸತು ಕಬ್ಬಿಣಕ್ಕಿಂತ ಹೆಚ್ಚಿನ ಕ್ರಿಯಾಶೀಲ ಧಾತು, ಹಾಗೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚಿನ ಕ್ರಿಯಾಶೀಲ ಧಾತು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಬಳಸುವ ಸೂಕ್ತವಾದ ವಿಧಾನ ಅಂತ ಕೇಳಿದ್ದಾನೆ. ಓಕೆನಾ. ಆಪ್ಷನ್ ಎ ಗ್ರೀಸ್ ಹಚ್ಚುವುದು, ಆಪ್ಷನ್ ಬಿ ಬಣ್ಣ ಹಚ್ಚುವುದು, ಆಪ್ಷನ್ ಸಿ ಸತುವಿನ ಲೇಪನ ಮಾಡುವುದು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಯಾಕಪ್ಪ ಅಂದರೆ ಸತುವಿನ ಲೇಪನವನ್ನು ಕೂಡ ನಾವು ಮಾಡ್ತೀವಿ, ಹಾಗೆ ಬಣ್ಣವನ್ನು ಕೂಡ ಹಚ್ತೀವಿ, ಹಾಗೆ ಆಪ್ಷನ್ ಎ ಅಲ್ಲಿ ಇರತಕ್ಕಂಥದ್ದು ಗ್ರೀಸನ್ನು ಕೂಡ ಹಚ್ತೀವಿ. ಸೊ ಈ 3 ಆಪ್ಷನ್ಗಳು ಕೂಡ ಸರಿಯಾದ ಉತ್ತರ. ಹಾಗಾಗಿ ಈ ಮೇಲಿನ ಎಲ್ಲವೂ ಅನ್ನೋದು ಕೂಡ ಏನಾಗ್ತದೆ, ಸರಿಯಾದ ಆಯ್ಕೆ ಆಗ್ತದೆ. ಮೂರನೇ ಪ್ರಶ್ನೆ ನೋಡಿ, ಅಲ್ಯೂಮಿನಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಈ ಲೋಹಗಳನ್ನು ಕ್ರಿಯಾಶೀಲತೆ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆಯುವ ಸರಿಯಾದ ವಿಧಾನವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಅಂತ ಇದೆ. ಓಕೆನಾ. ಇದು ಸರಿಯಾದ ಉತ್ತರ. ಅಂದರೆ ಅಲ್ಯೂಮಿನಿಯಂಗಿಂತ ಜಾಸ್ತಿ ಮೆಗ್ನೀಷಿಯಂ ಇರ್ತದೆ, ಮೆಗ್ನೀಷಿಯಂಗಿಂತ ಜಾಸ್ತಿ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂಗಿಂತ ಜಾಸ್ತಿ ಸೋಡಿಯಂ, ಸೋಡಿಯಂಗಿಂತ ಜಾಸ್ತಿ ಪೊಟ್ಯಾಷಿಯಂ. ಇದು ಆಪ್ಷನ್ ಎ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಎರಡನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಸೊ ಅದನ್ನು ನೋಡ್ತಾ ಹೋಗೋಣ ಏನಿದೆ ಅಂತ. 4ನೇ ಪ್ರಶ್ನೆ ಈ ರೀತಿಯಾಗಿದೆ, ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾನೆ. ಸೊ ಬನ್ನಿ ಆನ್ಸರ್ ನೋಡೋಣ. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ನಾವು ಏನು ಕರಿತೀವಿ, ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಅಂದರೆ ಕೆಲವು ಆಕ್ಸೈಡ್ಗಳು ಏನು ಮಾಡ್ತಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೆ ವರ್ತಿಸ್ತವು. ಹೌದಾ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ಪ್ರತಿವರ್ತಿಸಿದಾಗ ಸೇಮ್ ಹೆಂಗಪ್ಪ ಅಂದರೆ ಲವಣ ಮತ್ತು ನೀರನ್ನು ಕೂಡ ಏನು ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ಆಮ್ಲದ ಜೊತೆಗೆ ವರ್ತಿಸಿದಾಗೂ ನೀರು ಮತ್ತು ಲವಣವನ್ನು ಉಂಟು ಮಾಡ್ತವೆ, ಹಾಗೆ ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗೂ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ. ಹಾಗಾಗಿ ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ, ಅಥವಾ ಆಂಫೋಟೆರಿಕ್ ಆಕ್ಸೈಡ್ಗಳು ಅಂತ ಕರಿತೀವಿ. ಸೊ ಉದಾಹರಣೆ ಏನಪ್ಪ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದೊಂದು, ಇನ್ನೊಂದು ಸತುವಿನ ಆಕ್ಸೈಡ್ ಒಂದು. ಸೊ ಇದಕ್ಕೆ ಕ್ವಶನ್ ಇನ್ನೊಂದು ಥರನ ಕೇಳ್ತಾನೆ, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನಲು ಕಾರಣವೇನು ಅಂತಲೂ ಕೇಳ್ತಾನೆ. ಸೊ ಹಾಗೂ ಕೂಡ ಕೇಳ್ಬೋದು, ಎರಡು ಕೇಳಿದರೂ ಕೂಡ ಇದೇ ರೀತಿಯಾದಂಥ ಉತ್ತರವನ್ನು ಬರಿಬೇಕಾಗ್ತದೆ. ಇನ್ನು 5ನೇ ಪ್ರಶ್ನೆ 1 ಅಂಕದ್ದು, ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಏಕೆ ಅಂತ ಕೇಳಿದ್ದಾನೆ. ಸೊ ಯಾಕಪ್ಪ ಅಂದರೆ ಅಯಾನಿಕ ಈ ಅಣುಗಳ ನಡುವಿನ ಪ್ರಬಲ ಅಯಾನಿಕ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗ್ತದೆ. ಸೊ ಇವು ಅಯಾನಿಕ ಸಂಯುಕ್ತಗಳು ಏನಾಗಿರ್ತಪ್ಪ ಅಂದರೆ ಅವುಗಳ ನಡುವೆ ಅಯಾನುಗಳು ವರ್ಗಾವಣೆ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಇರೋದ್ರಿಂದ ಅದು ಗಟ್ಟಿ ಬಂಧವನ್ನು ಹೊಂದಿರ್ತದೆ. ಸೊ ಹಾಗಾಗಿ ಈ ಒಂದು ಬಂಧವನ್ನು ಒಡಿಬೇಕಂದ್ರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತೈತಿ ಹಾಗೂ ಹೆಚ್ಚಿನ ಶಕ್ತಿ ಬೇಕಾಗೈತಿ. ಆದ ಕಾರಣದಿಂದ ಇದನ್ನು ಒಡೆಯಲು ಹೆಚ್ಚು ಶಕ್ತಿ ಬೇಕಾಗಿರುವ ಕಾರಣದಿಂದಾಗಿ ಇವುಗಳ ಕರಗುವ ಬಿಂದು ಏನೈತಪ್ಪ ಅಂದರೆ
ಹೆಚ್ಚಿಗೆ ಇದೆ, ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಅಯಾನಿಕ ಸಂಯುಕ್ತಗಳು ಹೊಂದಿರ್ತವೆ. ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನೈತಪ್ಪ ಅಂದರೆ 2 ಅಂಕದ ಪ್ರಶ್ನೆಗಳು. ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸ. ಈ ಪ್ರಶ್ನೆ ಒಂದು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಬಂದಿರತಕ್ಕಂಥದ್ದು. ಸಲ್ಫೈಡ್ ಹುರಿಯುವಿಕೆ ಡೆಫಿನಿಷನ್ ನೋಡ್ತಾ ಹೋಗೋಣ. ಸಲ್ಫೈಡ್ ಅದಿರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕಾಗ್ತದೆ. ಇನ್ನು ಕಾರ್ಬೋನೇಟ್ ಅದಿರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು ಅನ್ನೋದು ಕಾಸುವಿಕೆ ವಿಧಾನ ಆಗ್ತದೆ. ಓಕೆನಾ. ಇನ್ನು ಉದಾಹರಣೆ 2ZnS plus 3O2 gives rise to 2ZnO plus 2SO2 ಅನ್ನೋದು ಸರಿಯಾದ ಒಂದು ಉದಾಹರಣೆ ಆಗ್ತದೆ ಸಮೀಕರಣ. ಹಾಗೆ ZnCO3 gives rise to ZnO plus CO2 ಅನ್ನೋದು ಇಲ್ಲಿ ಒಂದು ಕಾಸುವಿಕೆಗೆ ಒಂದು ಸಮೀಕರಣವನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೀತವೆ. ಇನ್ನು 7ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆ ಸರಣಿ ಪರೀಕ್ಷೆಗಳಲ್ಲಿ ಬಂದಂಥದ್ದು. ಅಯಾನಿಕ ಸಂಯುಕ್ತಗಳ ಯಾವುದಾದ್ರೂ 4 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾನೆ. ಸೊ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಭೌತ ಸ್ಥಿತಿ ಹೇಗಿರ್ತದಪ್ಪ ಅಯಾನಿಕ ಸಂಯುಕ್ತಗಳು ಅಂದರೆ ಘನವಾಗಿರ್ತವೆ, ಘನವಸ್ತುಗಳಾಗಿರ್ತವೆ. ಅಂದರೆ ಘನವಸ್ತುಗಳು ಯಾವಾಗಲೂ ಏನಾಗಿರ್ತವೆ, ಕಠಿಣವಾಗಿರ್ತವೆ. ಓಕೆ. ಅದೇ ರೀತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ. ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುಗಳನ್ನು ಏನು ಮಾಡಿರ್ತಾವೆ ಅಂತೀವೋ ಹೊಂದಿರ್ತವೆ. ಹಾಗೆಯೇ ನೆಕ್ಸ್ಟ್ ನೋಡಿ, ನೀರಿನಲ್ಲಿ ವಿಲೀನವಾಗ್ತಾವಂತ. ಎಲ್ಲಿ ವಿಲೀನ ಆಗ್ತಾವೋ, ನೀರಿನಲ್ಲಿ ವಿಲೀನವಾಗುತ್ತವೆ. ಆದರೆ ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ, ಪೆಟ್ರೋಲ್ಗಳಲ್ಲಿ ಏನಾಗಲ್ಲ, ವಿಲೀನ ಆಗಲ್ಲ. ಓಕೆನಾ. ಸೊ ನೀರಿನಲ್ಲಿ ವಿಲೀನವಾಗ್ತವೆ, ಆದರೆ ಸಾವಯವ ದ್ರಾವಕಗಳಲ್ಲಿ ದ್ರಾವಕಗಳಾದ ಸೀಮೆಎಣ್ಣೆ ಮತ್ತು ಪೆಟ್ರೋಲ್ಗಳಲ್ಲಿ ವಿಲೀನ ಆಗಲ್ಲ. ಇನ್ನು ಘನಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಯ ಬಿಡುವುದಿಲ್ಲ. ಘನಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಲ್ಲ, ಆದರೆ ದ್ರವಿಸಿದ ಅಥವಾ ದ್ರಾವಣದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಏನು ಮಾಡ್ತವೆ, ಹರಿಯಲು ಬಿಡ್ತವೆ. ದ್ರಾವಣದ ರೂಪದಲ್ಲಿ ಮಾತ್ರ ಏನಾಗ್ತವೆ, ಹರಿಯಲು ಬಿಡ್ತವೆ. ಇನ್ನು 8ನೇ ಪ್ರಶ್ನೆ ಮಿಶ್ರಲೋಹಗಳು ಎಂದರೇನು? ಕಂಚು, ಬೆಸುಗೆ ಲೋಹ, ಹಿತ್ತಾಳೆ, ಕಲೆರಹಿತ ಉಕ್ಕಿನಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾನೆ. ಸೊ 2 ಅಥವಾ ಹೆಚ್ಚು ಲೋಹಗಳ ಲೋಹ ಅಥವಾ ಅಲೋಹಗಳ ಸಮರೂಪದ ಮಿಶ್ರಣವನ್ನು ನಾವು ಮಿಶ್ರಲೋಹಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಇವುಗಳಿಗೆ ಉದಾಹರಣೆ ಯಾವುದಪ್ಪ ಅಂದ್ರೆ ಕಂಚು ಅನ್ನೋದೈತಿ. ಸೊ ಈ ಕಂಚನ್ನು ನಾವು ತಾಮ್ರ ಮತ್ತು ತವರದ ಒಂದು ಮಿಶ್ರಣದ ರೂಪದಲ್ಲಿ ನೋಡ್ತೀವಿ. ಸೊ ಈ ಕಂಚನ್ನು ತಯಾರಿಸ್ಬೇಕಂದ್ರೆ ತಾಮ್ರ ಮತ್ತು ತವರ ಬೇಕಾಗ್ತದೆ. ಇನ್ನು ಹಿತ್ತಾಳೆಯನ್ನು ರೆಡಿ ಮಾಡ್ಬೇಕಂದ್ರೆ ತಾಮ್ರ ಮತ್ತು ಸತು ಬೇಕು. ನೆಕ್ಸ್ಟು ಬೆಸುಗೆ ಲೋಹ ಅಂತ ಇದೆ. ಈ ಬೆಸುಗೆ ಲೋಹವನ್ನು ಸೀಸ ಮತ್ತು ತವರದಿಂದ ಮಿಶ್ರಲೋಹವಾಗಿರ್ತದೆ. ಕಲೆರಹಿತ ಉಕ್ಕು ಅನ್ನೋದು ಕಬ್ಬಿಣ, ಕಾರ್ಬನ್ ಹಾಗೂ ಕ್ರೋಮಿಯಂ ನಿಕ್ಕಲ್ಗಳನ್ನು ಸೇರಿಸಿ ಈ ಒಂದು ಕಲೆರಹಿತ ಉಕ್ಕು ಅಂತ ಕರಿತೀವಿ, ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಲ್ಲ, ಅದನ್ನು ರೆಡಿ ಮಾಡ್ತೀವಿ. ಇನ್ನು ಮುಂದಿನದಾಗಿ ನೋಡಿ 9ನೇ ಪ್ರಶ್ನೆ, ಈ ಕೆಳಗಿನ ಭೌತ ಗುಣಗಳಿಗೆ ಸರಿ ಹೊಂದುವ ಲೋಹಗಳನ್ನು ಹೆಸರಿಸಿ ಅಂತ ಕೇಳಿದ್ದಾನೆ. ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರೋದು ಯಾವುದು ಅಂತ ಕೇಳಿದ್ದಾನೆ. ಅದಕ್ಕೆ ಆನ್ಸರ್ ಪಾದರಸ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರ್ತದೆ. ನೆಕ್ಸ್ಟು ಇದು ಉಷ್ಣದ ಉತ್ತಮ ವಾಹಕ ಅಂತ ಕೇಳಿದ್ದಾನೆ. ಸೋಡಿಯಂ ಕ್ಷಮೆ ಇರಲಿ, ಇದು ಈ 2ನೇ ಪ್ರಶ್ನೆ. ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ಅಂತ ಇದೆ. ಸೊ ಸೋಡಿಯಂ ನಾವು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಇನ್ನು 2 ಯಾವಪ್ಪ ಅಂದರೆ ಲಿಥಿಯಂ ಮತ್ತು ಪೊಟ್ಯಾಷಿಯಂ ಕೂಡ ಚಾಕುವಿನಿಂದ ನಾವು ಕತ್ತರಿಸಬಹುದು. ಇದು ಉಷ್ಣದ ಉತ್ತಮ ವಾಹಕ ಅಂತ 3ನೇ ಕ್ವಶನ್ ಇದೆ. ಬೆಳ್ಳಿ ಮತ್ತು ತಾಮ್ರ ಸರಿಯಾದ ಉತ್ತರ ಆಗಿರ್ತದೆ. ಬೆಳ್ಳಿ ಮತ್ತು ಸರಿಯಾದ ತಾಮ್ರ. ಹಾಗೆ 4ನೇದು ಇದು ಉಷ್ಣದ ದುರ್ಬಲ ವಾಹಕ ಅಂತ ಕೇಳಿದಾನೆ. ಸೀಸ ಮತ್ತು ಪಾದರಸ ಅನ್ನೋದು ಉಷ್ಣದ ದುರ್ಬಲ ವಾಹಕವಾಗಿರ್ತವೆ. ನೆಕ್ಸ್ಟ್ ಮೇನು 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ ಅಂತ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಚಿತ್ರ ಇದು. 3 ಅಂಕ ಕೇಳಕ್ಕೆ ಆತನ. ಸೊ ಈ ಚಿತ್ರವನ್ನು ನೀವು ರೂಢಿ ಮಾಡಿದ್ದಾದರೆ ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ಓಕೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾನೆ. 4 ಅಂಕದ ಪ್ರಶ್ನೆ. ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಕೇಳಿದ್ದಾನೆ. ಮೆಗ್ನೀಷಿಯಂ ಕ್ಲೋರೈಡ್ ಇದೆ, ಹಾಗೂ ಸೋಡಿಯಂ ಮತ್ತು ಕ್ಲೋರಿನ್ಗಳ ಅನುಪಾತದಿಂದ ಬಂಧದಿಂದ ಆಗ್ತಕ್ಕಂಥ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ, ಹಾಗೆಯೇ ಮೆಗ್ನೀಷಿಯಂ ಕ್ಲೋರೈಡ್ ಚುಕ್ಕಿ ವಿನ್ಯಾಸ ಕೇಳಿದ್ದಾನೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಪಡಿಬಹುದು. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ ಮಾದರಿ LB ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಸೊ ಸಾಕಷ್ಟು ಇಂಪಾರ್ಟೆಂಟ್ ಚಾಪ್ಟರು, ಅತಿ ಹೆಚ್ಚು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡು ಈ ಒಂದು ವಿಡಿಯೋ ಮಾಡಿರೋದ್ರಿಂದ ಸೊ ಇದು ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ನಿಮಗೆ ಏನಾದರೂ ಕಮೆಂಟ್ ಏನಾದರೂ ಯಾವುದಾದ್ರೂ ಪಾಠದ ಮೇಲೆ
LB ಆಧಾರಿತ ಪ್ರಶ್ನೆ ಪತ್ರಿಕೆ ಬೇಕಿದ್ದರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಆ ವಿಷಯದ ಮತ್ತು ಆ ಒಂದು ಪಾಠದ LB ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇಷ್ಟೊತ್ತು ವಿಡಿಯೋವನ್ನು ನೋಡತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.